ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಲ್ಲಿ ಅಂಡ್ ಸಾಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅದಿತಿ ಕೂಡ ನನ್ನ ಹಳೆ ಪರಿಚಯನೇ. ಬ್ಯೂಟಿಫುಲ್ ಟ್ರೇಲರ್. ಧರ್ಮ ಅವರು ಚಾಕ್ಲೇಟ್ ಬಾಯ್, ರೊಮ್ಯಾಂಟಿಕ್ ಹೀರೋ, ಅದು ಇದು ಅಂಡ್ ಬಿಗ್ ಬಾಸ್ ಮನೇಲಿ ಮನ್ಮಥ ಅಂತ ಕರ್ಸ್ಕೊಂಡಿದ್ದಾರೆ. ಅದೆಲ್ಲ ಹೊರತುಪಡಿಸಿ ಟಾಸ್ಕ್ ಅಲ್ಲಿ ಕೂಡ ಅಷ್ಟೇ ರಗ್ಗೆಡ್ ಆಗಿ ಅದ್ಭುತವಾಗಿ ಆಡೋರು. ಅಂಡ್ ಮನೆ ಪೂರ್ತಿ ಅವರನ್ನು ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡೆಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ. ಸೊ ಈಸ್ ಅಗೇನ್ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೇಲಿ. ವೆರಿ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ. ಅಂಡ್ ಎಸ್, ಸಿನಿಮಾ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲ ಎಮೋಷನ್ಸ್ ಇರುವಂತ ಒಂದು ರೋಲರ್ ಕೋಸ್ಟರ್ ಅಂತಾನೆ ಹೇಳ್ಬೋದು. ನಾನು ಟ್ರೇಲರ್ ನೋಡಿದಾಗ ಹಾಗನ್ಸ್ತು. ಆಕ್ಷನ್ ಇದೆ, ಒಂದು ಸೆಂಟಿಮೆಂಟ್ ಇದೆ, ಒಂದು ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ, ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ. ಅಂಡ್ ಸೊ ಎಲ್ಲ ಇದೆ ತಲ್ವಾರ್ ಸಿನಿಮಾದಲ್ಲಿ. ಐ ಕಾಂಟ್ ವೇಟ್ ಟು ವಾಚ್ ಇಟ್. February 7th ರಿಲೀಸ್ ಆಗ್ತಾ ಇದೆ ತಲ್ವಾರ್. ನಿಜವಾಗ್ಲೂ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ದಿಸ್ ಮೂವಿ. ಅಂಡ್ ಮುಮ್ತಾಜ್ ಮುರಳಿ ಅವರೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದಿರ, ಟ್ರೇಲರ್ ಅಲ್ಲೇ ಗೊತ್ತಾಗ್ತಾ ಇದೆ. ಅಂಡ್ ಸುರೇಶ್ ಸರ್, ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ದಿಸ್ ಅಮೇಸಿಂಗ್ ಮೂವಿ. ಇಡೀ ತಂಡಕ್ಕೆ, ಇಡೀ ತಲ್ವಾರ್ ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ. ಎಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್. ಇವ್ರು ಆಕ್ಚುಲಿ ಬಿಗ್ ಬಾಸ್ ಮನೇಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ತಪ್ಪಾಗಲ್ಲ. ಅಂಡ್ ಅವ್ರನ್ನ ಆಕ್ಚುಲಿ ಒಂದ್ಸಲ ನಾನು ನಾಮಿನೇಟೇ ಮಾಡಿಲ್ಲ ಅವ್ರನ್ನ, ಅಲ್ವಾ? So that proves how much I adore him as a person. ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಒಬ್ಬ ಆಕ್ಟರ್, ಒಬ್ಬ ವ್ಯಕ್ತಿ. ಅಂಡ್ ನನ್ನ ಜೊತೆಗೆ ಡಾನ್ಸ್ ಕೂಡ ಮಾಡಿದ್ದಾರೆ. ನಾನು ಅವ್ರ ಜೊತೆಗೆ ಡಾನ್ಸ್ ಮಾಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಡಾನ್ಸ್ ಮಾಡಿದ್ರೆ ಬಹಳ ಕಷ್ಟ ಆಗ್ತಿತ್ತು. ಆಕ್ಚುಲಿ ಇವರಿಂದಾನೆ ನಾನು ಡಾನ್ಸ್ ಮಾಡಿದ ಸಾಂಗಿಗೆ. ಬಟ್ ಎನಿವೇಸ್, ಆಲ್ ದಿ ಬೆಸ್ಟ್ ತಲ್ವಾರ್ ಟೀಮ್. ಅಂಡ್ ದಯವಿಟ್ಟು ಎಲ್ಲರೂ ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ತಲ್ವಾರ್ ಟೀಮ್. ಕೀರ್ತಿರಾಜ್ ಸರ್, ವೆರಿ ಹ್ಯಾಪಿ ಟು ಸಿ ಯು ಸರ್. ಫೈನಲಿ ಐ ಗಾಟ್ ದ ಆಪರ್ಚುನಿಟಿ ಟು ಮೀಟ್ ಯು. ರಿಯಲಿ ನೈಸ್ ಟು ಸಿ ಯು ಹಿಯರ್ ಸರ್. ಹ್ಯೂಜ್ ಫ್ಯಾನ್ ಆಫ್ ಯು ಸರ್. ನಾನು ಹೇಳ್ತಾ ಇದ್ದೆ ನಿಮ್ಗೆ, ನಾನು ಇತ್ತೀಚೆಗಿನ ಮೂವೀಸ್ಗಿಂತ ನನಗೆ ಹಳೆ ಸಿನಿಮಾಗಳು ತುಂಬಾ ಇಷ್ಟ ಆಗೋದು. ಅಂಡ್ ನಿಮ್ಮ ಸಿನಿಮಾಸ್ ಅಂತೂ ಎಲ್ಲರೂ ಆಲ್ಮೋಸ್ಟ್ ನೋಡಿದ್ದೀನಿ ಸರ್. ಸೊ ನೈಸ್ ಟು ಹ್ಯಾವ್ ಯು. ಆಲ್ ದ ಬೆಸ್ಟ್ ತಲ್ವಾರ್ ಟೀಮ್. Thank you, Aishwarya. Thank you so much for coming. ನಾನೊಂದು ರಿಕ್ವೆಸ್ಟ್ ಇದೆ ಧರ್ಮ, ಅಲ್ಲಿ ಟ್ರೇಲರ್ ಅಲ್ಲಿ ಒಂದು ಡೈಲಾಗ್ ಹೇಳ್ತೀರಾ ನೀವು, ಅದನ್ನ ರಿಪೀಟ್ ಮಾಡ್ಬೋದಾ ಇಲ್ಲಿ? ನಾನು ಒಂದ್ಸಲ ತಲ್ವಾರ್ ಹೇಳಿದ್ರೆ ನೀವ್ ಹೇಳಿದ್ರೆ ಚಂದ. ನಾನು ಒಂದ್ಸಲ ತಲ್ವಾರ್ ಹೇಳಿದ್ರೆ ಅಲ್ಲ ಅಲ್ಲ ಇರೋರೆಲ್ಲ ಒಂದ್ಸಲಿ ತಲ್ವಾರ್ ಹೇಳಿದ್ರೆ ತಿಲಕ ಸಿನಿಮಾ ನೋಡ್ಬಿಡಿ. ಇಲ್ಲ ಇನ್ನೊಂದಿದೆಯಲ್ಲ ಗಾಡಿ, ಅದಕ್ಕಿಂತ ಇನ್ನೊಂದಿದೆ. ಒಂದ್ಸಲಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಪಂಚರ್ ಇಂದ ಮುಂದ ಅಂತ ನೋಡಲ್ಲ, ನಟ್ಟು ಬೋಲ್ಟ್ ಟೈಪ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ಬಂದಿದ್ದಕ್ಕೆ. ಐ ಥಿಂಕ್ ಒಂದೇ ಒಂದು ಫೋನ್ ಕಾಲು, ನನ್ನ ಸಿನಿಮಾ ಪ್ರಮೋಷನ್ ಟ್ರೇಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ಶಿ ವಾಸ್ ವೆರಿ ಸ್ಪಾಂಟೇನಿಯಸ್. ಇಮಿಡಿಯೇಟ್ ಒಪ್ಕೊಂಡಿಲ್ಲ, ನಾನು ಬರ್ತೀನಿ, ಏನೇ ಒಂದು ಕಾರ್ಯಕ್ರಮ ಇದ್ರು ಐ ಜಸ್ಟ್ ಮೇಕ್ ಟೈಮ್ ಅಂಡ್ ಕಮ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಿಗ್ ಬಾಸ್ ಮನೇಲೂ ಅಷ್ಟೇ ಅವ್ರು ಹೇಳ್ದಂಗೆ ಐ ಥಿಂಕ್ ಒಂದು ಎನರ್ಜಿ, ಯಾವಾಗಾದ್ರೂ ನಾನು ಒಂದು ಚೂರು ಡೌನ್ ಇದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಶಿ ವೆರಿ ನೈಸ್ ಅಂಡ್ ವೆರಿ ಗುಡ್ ಎನರ್ಜಿ. ಅಂಡ್ ಸ್ಟಾರ್ಟಿಂಗ್ ಅದೇ ಹೇಳಿದ್ದು ನಾಮಿನೇಷನ್ ಯಾವತ್ತೂ ಮಾಡಿಲ್ಲ ನನಗೆ, ಸೊ ಅದೊಂದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್. ಕೆಲಸ ಮಾಡಿದ್ವಿ ಒಟ್ಟಿಗೆ, ಅದಕ್ಕೆ ಕಾಲ್ ಹಿಡಿತಾ ಇದ್ದೀನಿ. ಟ್ರೈಲರ್ ನೋಡಿದ್ರೆ ತುಂಬಾ 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 ಖುಷಿ ಆಯ್ತು. ಒಂದು ಸಿನಿಮಾದ ಕ್ವಾಲಿಟಿನ
ನೋಡ್ಬೇಕು ಅಂದ್ರೆ ಇಡೀ ಸಿನಿಮಾಗಿಂತ ಒಂದು ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಒಂದು ಸಿನಿಮಾ ಕ್ವಾಲಿಟಿ ಯಾವ ತರ ಇದೆ, ಅದರ ಮೇಕಿಂಗ್ ಯಾವ ತರ ಇದೆ, ಅಂಡ್ ಸಿನಿಮಾ ಯಾವ ತರ ಇರಬಹುದು ಅನ್ನೋದಕ್ಕೆ ಇನ್ವಿಟೇಷನ್ ಟ್ರೈಲರ್. ಸೊ ಅದ್ಭುತವಾಗಿರೋ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸರ್, ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ ಟ್ರೈಲರ್. ಅಂಡ್ ಧರ್ಮ ನಾನು ಅವಾಗಲೇ ಹೇಳಿದಾಗೆ ತುಂಬಾ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ, ಲವ್ ಬಾಯ್ ತುಂಬಾ ನೋಡಿದ್ವಿ. ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಮಾಡೋ ಪಾತ್ರಗಳಲ್ಲಿ. ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ನಾನು ಧರ್ಮ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು. ತುಂಬಾ ಪ್ಯಾಷನ್ ಇಟ್ಕೊಂಡಿರುವಂತ ವ್ಯಕ್ತಿ ಸಿನಿಮಾ ವಿಚಾರದಲ್ಲಿ ಅಂಡ್ ಮಾಡೋ ಕೆಲಸದ ವಿಚಾರದಲ್ಲಿ ತುಂಬಾ ಪ್ಯಾಷನೇಟ್ ಆಗಿರುವಂತ ವ್ಯಕ್ತಿ ಧರ್ಮ. ತುಂಬಾ ಏನೋ ಬೇರೆ ಬೇರೆ ಕನಸುಗಳಿದೆ ಧರ್ಮಂಗೆ, ಈ ತರ ಪಾತ್ರಗಳು ಆ ತರ ಪಾತ್ರಗಳು, ಒಂದಷ್ಟು ಕೆಲಸಗಳು ಬೇರೆ ತರ ಮಾಡ್ಬೇಕು ಅನ್ನೋ ಕನಸುಗಳೆಲ್ಲ ಇದೆ. ಸೊ ಆ ಎಲ್ಲಾ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇಷ್ಟು ದಿನ ನೀವು ನೋಡದೇ ಇರುವಂತ ಧರ್ಮನ ತಲವಾರ್ ಸಿನಿಮಾ ಮುಖಾಂತರ ನೀವು ನೋಡೋಕೆ ಹೋಗ್ತಾ ಇದ್ದೀರಾ. ಅಂಡ್ ಇಸ್ ರಾಕ್ ಫಾರ್ ಶೋರ್. ಯಾಕಂದ್ರೆ ಟ್ರೈಲರ್ ಅಲ್ಲಿ ಒಂದು ಭರವಸೆ ಮೂಡಿಸ್ಬಿಟ್ಟಿದ್ರ, ತುಂಬಾ ಖುಷಿ ಆಯ್ತು. ಅಂಡ್ ಸಿನಿಮಾದ ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ, ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ. ಸೊ ಈ ತರದೆಲ್ಲ ನೋಡಿದಾಗ ಎಲ್ಲಾ ಆಸ್ಪೆಕ್ಟ್ಸ್ ಇರುವಂತ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ. ರೊಮ್ಯಾನ್ಸ್ ಕೂಡ ಇರುತ್ತೆ, ಆಬ್ವಿಯಸ್ಲಿ ಧರ್ಮ ಇದ್ಮೇಲೆ ರೊಮ್ಯಾನ್ಸ್ ಇರಲೇಬೇಕು, ಅದು ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಇವೆಲ್ಲವೂ ಒಂದು ಪ್ಯಾಕೇಜ್ ಆಗಿ ಬರ್ತಿರುವಂತ ಸಿನಿಮಾ ತಲ್ವಾರ್ ಅಂತ ಅನಿಸ್ತದೆ. ತುಂಬಾ ಕಾಯ್ತಾ ಇದೆ ನೋಡೋದಕ್ಕೆ. ಫೆಬ್ರವರಿ 7ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ಧರ್ಮ. ನಾನು ಪ್ರಾಮಿಸ್ ಥಿಯೇಟರ್ ಅಲ್ಲಿ ಹೋಗಿ ಪಕ್ಕಾ ಫಸ್ಟ್ ಡೇ ಫಸ್ಟ್ ಶೋ ತಲ್ವಾರ್ ಸಿನಿಮಾ ಫೆಬ್ರವರಿ 7ನೇ ತಾರೀಕು ನಾವೆಲ್ಲರೂ ನೋಡ್ತೀವಿ. ಅಂಡ್ ಟ್ರೈಲರ್ ನ ಸಾಂಗ್ಸ್ ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ನೋಡ್ಲಿ ಎಲ್ರು. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿ ಒಂದು ಕನ್ನಡ ಸಿನಿಮಾನ ಎಲ್ರು ಬಂದು ಥಿಯೇಟರ್ ನೋಡುವಾಗ ಆಗ್ಲಿ ಅಂತ ಕೇಳ್ಕೊತಾ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಶಶಿ, ಥ್ಯಾಂಕ್ ಯು ಸೋ ಮಚ್. ಶಶಿ ಒಂದು ಇಂಟರ್ವ್ಯೂ ಹೇಳಿದ್ರು ಧರ್ಮ ಬಗ್ಗೆ ಕೇಳಿದಾಗ ನಾನು ಅಂತ. ಸೊ ಇಟ್ ಇಸ್ ಲೈಕ್ ಇಬ್ರು ಒಂದೇ ಕನ್ಸುಗಳು ಕಟ್ಕೊಂಡಿದೀವಿ. ಅಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಐ ಥಿಂಕ್ ನಾವು ಜಾಸ್ತಿ ಮಾತಾಡ್ತಿದ್ದೆ ಸಿನಿಮಾ. ನಾವು ಯಾವತ್ತೂ ಜಗಳ ಆಡಿರ್ಲಿಲ್ಲ, ಇಲ್ಲ ಯಾವತ್ತೂ ಏನೋ ಬೇರೆ ಏನೇನೋ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇದು ಅದು ಯಾವತ್ತೂ ಇರಲಿಲ್ಲ. ಬಟ್ ಬಿಗ್ ಬಾಸ್ ಮನೇಲಿ ನಾವು ಯಾವಾಗ ಬರೀ ಸಿನಿಮಾ ನಮ್ ಕನ್ಸುಗಳು ನಾವ್ ಏನೇನ್ ಮಾಡ್ಬೋದು ಮುಂದೆ, ಯಾವ ತರ ಇಲ್ಲಿಂದ ಹೋದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಯಾವ ತರ ಒಂದು ಮ್ಯಾನೇಜ್ ತಗೊಂಡು ಯಾವ ತರ ಇರ್ಬೋದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಟೈಮ್ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಸೊ ಕೀರ್ತಿರಾಜ್ ಸರ್ ಅವರು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಸ್ವಲ್ಪ ಹುಷಾರಿರ್ಬೇಕು ನನಗೆ 2 days ಇಂದ ಲೈಫ್ ಫೀವರ್. ಐ ಆಮ್ ಸೋ ಸಾರಿ ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ. ಅಂಡ್ ತಲ್ವಾರ್ ಟ್ರೈಲರ್ ಸಿಕ್ಕಾಬಳೆ ಚೆನ್ನಾಗಿದೆ, ಸಖತ್ತಾಗಿದೆ. ನಮ್ಮ ಚಾಕ್ಲೇಟ್ ಹೀರೋ ಫುಲ್ ಮಾಸ್ ಹೀರೋ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಏನ್ ನಾವು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಧರ್ಮ ಈ ಸಿನಿಮಾದಲ್ಲಿ 2 ಶೇಡ್ ಕಾಣಿಸ್ತಾ ಇದೆ. ಲಾಂಗ್ ಇಟ್ಕೊಂಡೆಲ್ಲ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ಟೈಟಲ್ ಕೂಡ ಪವರ್ ಪ್ಯಾಕ್ಡ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಪವರ್ಫುಲ್ ಟೈಟಲ್, ಪವರ್ಫುಲ್ ಟೈಟಲ್ ಅಂಡ್ ಪವರ್ ಫ್ಯಾಕ್ಟ್ ಟ್ರೈಲರ್ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾಗಿದೆ. ಅಂಡ್ ಅದಕ್ಕೆ ಅವರೇ ಲುಕಿಂಗ್ ಗಾರ್ಜಿಯಸ್, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಅಂಡ್ ಸಾಂಗ್ ನಾನು ಈ ಮುಂಚೆನೆ ನೋಡಿದ್ದೆ, ಪಲ್ ಸಾಂಗ್ ಬಹಳ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಮುಮ್ತಾಜ್ ಮುರಳಿ ಸರ್ ತುಂಬಾ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದೀರಾ. ನಾನು ಅದೊಂದು ಮುಮ್ತಾಜ್ ಮೂವಿ ಕೂಡ ನೋಡಿದ್ದೀನಿ, ಬಹಳ ಅದ್ಭುತವಾಗಿದೆ. ಅದೇ ತರ ಇನ್ನೊಂದು ಸಿನಿಮಾ ಇವಾಗ ತಲ್ವಾರ್ ಬರ್ತಾ ಇದೆ, ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂತ ಸುರೇಶ್ ಸರ್ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಧರ್ಮ ಅವರು ಯಾವಾಗಲೂ ಕೇಳ್ತಿರ್ತೀನಿ ಯಾಕೆ ಇಷ್ಟೊಂದು ಒಳ್ಳೆಯವರು ಇಷ್ಟೊಂದು ಒಳ್ಳೆಯವರು ಆಗ್ಬೇಡಿ ಅಂತ ಇರ್ತೀನಿ ನಾನು. ಬಿಗ್ ಬಾಸ್ ಮನೇಲಿ ಇರ್ಬೋದು, ಅವ್ರ ಜೊತೆ ನಾನು 2-3 ಸಿನಿಮಾ ಆಕ್ಟ್ ಮಾಡಿದ್ದೀನಿ, ಅಲ್ಲಿರ್ಬೋದು. ಒಂದು ಸಲನು ಯಾರ ಮೇಲೂ ಜೋರಾಗಿ ವಾಯ್ಸ್ ರೈಸ್ ಮಾಡಲ್ಲ, ಯಾರಿಗೂ ಹರ್ಟ್ ಮಾಡಲ್ಲ, ಒಂದು ಇರುವೆಗೂ ಕೂಡ ನೋವು ಮಾಡದೇ ಇರುವಂತ ವ್ಯಕ್ತಿ ಅದು ಧರ್ಮ ಅವರು. ನನ್ನ ಲೈಫ್ ಅಲ್ಲೇ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರೋದನ್ನ ನೋಡಿರೋ ವ್ಯಕ್ತಿ ಅಂದ್ರೆ ಧರ್ಮ. ಯಾಕೆ ಇಷ್ಟು ಒಳ್ಳೆಯವರು ಅಂತ ಅನ್ಕೊಂತಾ ಇದ್ದಾಗ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿದಾಗ ಗೊತ್ತಾಯ್ತು. ಅಪ್ಪ ಅಮ್ಮ ಅಕ್ಕ ಇಬ್ಬರು ತುಂಬಾ ಸಾಫ್ಟ್. ಅಪ್ಪನ ಹೆಸರು ಕೀರ್ತಿ, ಅಕ್ಕನ ಹೆಸರು ಸತ್ಯ, ಇವನ ಹೆಸರು ಧರ್ಮ. ಸೊ ಫ್ಯಾಮಿಲಿನೇ ಸಿಕ್ಕಾಬಿಟ್ಟೆ ಸತ್ಯಮೇವ ಜಯತೆ ಅನ್ನೋ ತರ ಅವತ್ತಿಂದನೂ ಲೈಫ್ ಲೀಡ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಒಂದು ನೇಚರ್ ಅಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ಅಂಡ್ ಬಿಗ್ ಬಾಸ್ ಮನೇಲೂ ಕೂಡ ಎಷ್ಟೊಂದಾರೆ ಅವ್ರಿಗೆ ಹರ್ಟ್ ಆಗಿರುವಂತ ಸಮಯದಲ್ಲೂ ಕೂಡ ಯಾರ ಮೇಲೂ ವಾಯ್ಸ್ ರೈಸ್ ಮಾಡಿಲ್ಲ. ಅದನ್ನ ತುಂಬಾ ಸಾಫ್ಟ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ. ಬಹಳ ಖುಷಿ ಆಗುತ್ತೆ ಅಂತವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ. ಅಂಡ್ ಆಲ್ ದಿ ವೆರಿ ಬೆಸ್ಟ್ ಧರ್ಮ. ತುಂಬಾ ಚೆನ್ನಾಗಿದೆ ಟ್ರೈಲರ್. ಅಂಡ್ ಸಿನಿಮಾ February 7 ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಪರಭಾಷೆಗಳ ಮೇಲೆ ಇರುವಂತ ಪ್ರೀತಿ ಎಲ್ಲೋ ಒಂಚೂರು ಕಡಿಮೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನ್ಸ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ತಲ್ವಾರ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ತಲ್ವಾರ್ನ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಥಿಯೇಟರ್ಸ್ ಗಳಲ್ಲಿ ಹೋಗಿ ನೋಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್
ಅನುಷಾಗೂ ಅಷ್ಟೇ ನಾನು ಜಸ್ಟ್ ನಾನು ಹೇಳಿದೆ ಪ್ರಮೋಷನ್ ಸಿನಿಮಾದು ಮಾಡ್ತಾ ಇದ್ದೀನಿ ಅಂತ. ಶಿ ಇಸ್ ವೆರಿ ಸಪೋರ್ಟಿವ್. ಇಲ್ಲ ಖಂಡಿತ ಬರ್ತೀನಿ ಧರ್ಮ, ನಿಮ್ಮ ಸಿನಿಮಾ ಅಂದಮೇಲೆ ನಾನು 100% ಬರ್ತೀನಿ. ಆ್ಯಂಡ್ ಅವ್ರು ಹೇಳ್ದಂಗೆ ನಾವೊಂದು 2 ಸಿನಿಮಾ ಮಾಡಿದ್ದೀವಿ ಮುಂಚೆ, ಇವಾಗ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಬ್ಯಾಂಗ್ಳೂರಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹೇಳ್ದಂಗೆ ಹೌದು ತುಂಬಾ ಸಾಫ್ಟ್ ಆಗೂ ಇದೆ, ಬಟ್ ಲಾಸ್ಟಲ್ಲಿ ಪಾಪ ಹೋಗಿ ಇವ್ರ ಜೊತೆನೇ ಜಗಳ ಆಡ್ಬಿಟ್ಟೆ ಕೋಪ ತೋರಿಸಲಿಕ್ಕೆ. ಫ್ಯಾನ್ಸ್ಗಾಗಿರ್ಬೋದು ತುಂಬಾ ಜನಕ್ಕೆ, ತುಂಬಾ ಜನ ಅವ್ರ ಫ್ಯಾನ್ಸ್ಗಾಗಿರ್ಬೋದು ತುಂಬಾ ಬೇಜಾರಾಗುತ್ತೆ. ಅವ್ರ ಇದರಿಂದ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ಬಿಗ್ ಬಾಸ್ ಮೇಲೆ ಆಗಿದ್ದು. ಸೊ ಇಟ್ಸ್ ನಾಟ್ ರಿಯಾಲಿಟಿ ಆಗಿ ನಾವು ಜಗಳ ಆಡಿಲ್ಲ. ಸೊ ಬಿಗ್ ಬಾಸ್ ಮನೆಯದು ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಅಂಡ್ ಬಿಗ್ ಬಾಸ್ ಮನೆ ಇದ್ದಾಗಲೂ ಐ ಥಿಂಕ್ ವೆರಿ ಗುಡ್ ಫ್ರೆಂಡ್, ವೆರಿ ಗುಡ್ ಸಪೋರ್ಟ್ ಅಂತಾನೆ ಹೇಳ್ಬೋದು ಅನುಷ್ ಅವರು. ಐ ಥಿಂಕ್ ಫ್ರಮ್ ಸ್ವರ್ಗ ನರಕ ಅಂತ ಇತ್ತು, ಬಟ್ ಸ್ವರ್ಗಕ್ಕೆ ಬಂದ್ಮೇಲೆ ಐ ಥಿಂಕ್ ಅಲ್ಲಿಂದ ಮತ್ತೆ ನಾವು ಕನೆಕ್ಟ್ ಆಗಿ ಸ್ಟಾರ್ಟ್ ಆದ್ವಿ. ಸೊ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು. ಅಂಡ್ ಆಲ್ವೇಸ್ ಬಿನ್ ಅ ಸಪೋರ್ಟ್. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸ್ ಯಾವ ಥರ ಇದ್ರು ಅದೇ ಥರ ಶಿ ಇಸ್ ಆಲ್ಸೋ ಬಿನ್ ಅ ವೆರಿ ಬಿಗ್ ಸಪೋರ್ಟ್ ಟು ಮೀ. ಥ್ಯಾಂಕ್ ಯು. ಅಂಡ್ ಸಿನಿಮಾ ಬಗ್ಗೆ ನೀವು ಹೇಳಿದ್ರಿ ತಲ್ವಾರ್ದು ನಿಮ್ಗೆ ಇಷ್ಟ ಆಯ್ತು ಲುಕ್ ಅಂತ. ಸೊ ಐ ಥಿಂಕ್ ಇಲ್ಲಿಂದ ಐ ಥಿಂಕ್ ಒಂದು ಆಕ್ಷನ್ ಪ್ಯಾಕ್ಟ್ ತಲ್ವಾರು ರಿಲೀಸ್ ಆಗ್ತಾ ಇದೆ February 7th. ನೀವು ಹೇಳ್ದಂಗೆ ಹೋಪ್ಫುಲಿ ನಂಗೆ ಒಂದು ಡಿಫ್ರೆಂಟ್ ಇಮೇಜ್, ಆಮೇಲೆ ಬರೀ ಚಾಕ್ಲೇಟ್ ಬಾರ್ ಕ್ಯಾಡ್ಬರೀಸ್ ಅಂತ ಇದ್ದಿದ್ದು ಇಲ್ಲಿಂದ ಒಂದು ಬೇರೆ ಇಮೇಜ್ ಬರಲಿ ಅಂತ ನೀವು ಹೇಳಿದ್ವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ನೈಸ್ ವರ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ನಮ್ಮ ಸಿನಿಮಾ ಶೂಟ್ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ತಲ್ವಾರ್ ಸಿನಿಮಾ ಶೂಟ್ ಶುರುವಾಗಿದ್ದು, ಅಂಡ್ ಈ ಸಿನಿಮಾ ಮುಹೂರ್ತ ಮಾಡಿದ್ದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ಅವರು ಲಾಂಗ್ ಇಟ್ಕೊಂಡು ನನಗೆ ಇವರು ಕೂಡ ಲಾಂಗ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಒಂದು ಮಾಸ್ ಹೀರೋ ಆಗಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾರಲ್ಲ, ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. 2 ಶೇಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನಗೆ 1 ಸೆಕೆಂಡ್ ಶಾಕ್ ಆಯ್ತು, ಧರ್ಮ ಅವ್ರು ಇಷ್ಟು ಅದ್ಭುತವಾಗಿ ಅಂದ್ರೆ ಆ ಒಂದು ಮುದ್ದಾದ ಲುಕ್ ಇಂದ ಒಂಥರ ಫುಲ್ ಆಕ್ಷನ್ ಓರಿಯೆಂಟೆಡ್ ಆಗಿ ಫುಲ್ ಮಾಸ್ ಆಗಿ ಕಾಣಿಸ್ಕೊಂಡಿರೋದು ನೋಡಿದಾಗ ಇಟ್ಸ್ ವೆರಿ ಹ್ಯಾಪಿ ಫಾರ್ ಯು ಧರ್ಮ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅನುಷಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಮುದ್ದಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಗೊತ್ತು ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸರ್ಚ್ ಮಾಡಿ, ಎಲ್ಲರೂ ನೀವು ಇದ್ರ ಬಗ್ಗೆ ಸರ್ಚ್ ಮಾಡ್ತಿದ್ದಾರೆ. ಪರವಾಗಿಲ್ಲ, ಅವ್ರು ಏನು ಅನ್ಕೊಳ್ಳಲ್ಲ, ಕೇಳಮ್ಮ. ಯಾರು ಬಯಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್ ಅದಿತಿ ರಾವ್. ಓಕೆ, ಈಗ ಫಾರ್ ಚೇಂಜ್